ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಬರ ಪರಿಹಾರದ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿರುವಂಥದ್ದು. ಹೌದು, ಯಾವೆಲ್ಲ ಜಿಲ್ಲೆಗಳಿಗೆ ಬರಗಾಲ ಘೋಷಣೆಯನ್ನು ಮಾಡಲಾಗಿದೆ, ಹಾಗೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ, ಪಟ್ಟಿಯನ್ನು ಹೇಗೆ ಚೆಕ್ ಮಾಡೋದು, ಪಟ್ಟಿ ಬಿಡುಗಡೆ ಆಗಿದೆಯಾ, ಹಾಗಿದ್ರೆ ಅದನ್ನು ಎಲ್ಲಿ ಚೆಕ್ ಮಾಡೋದು, ಹಾಗೆ ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಪ್ರತಿ ಎಕರೆಗೆ 5,000 ರೂಪಾಯಿ ಬರ ಪರಿಹಾರ ಸಿಗಲು ಎಂದು ತಿಳಿಸಲಾಗ್ತಾ ಇದೆ. ಕೆಲವೊಂದಿಷ್ಟು ರೈತರು 10,000 ಬೇಕೆಂದು ಒತ್ತಾಯನ ಮಾಡ್ತಿದ್ದಾರೆ. ಈ ಎಲ್ಲ ಮಾಹಿತಿಗಳ ಬಗ್ಗೆ ಪ್ರತಿಯೊಂದು ನಾನು ಬಿಡಿಸಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ನೀವು ಯಾವ ಜಿಲ್ಲೆಯಿಂದ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಎಂಬುದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ ರೈತ ಬಾಂಧವರೇ. ಮಳೆ ಕೊರತೆ ಹಾಗೂ ಬೆಳೆ ಹಾನಿಯಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಬರ ಪರಿಹಾರದ ಬಗ್ಗೆ ಮಹತ್ವದ ಮಾಹಿತಿ ಕೇಳಿ ಬರುತ್ತಿದೆ. ಪ್ರತಿ ಎಕರೆಗೆ 5,000 ಬರ ಪರಿಹಾರ ಎಂಬ ಮಾಹಿತಿ ಇದೀಗ ರೈತರಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಈ 5,000 ಪರಿಹಾರ ಯಾರಿಗೆ ಸಿಗಬಹುದು, ಎಷ್ಟು ಎಕರೆ ಜಮೀನು ಹೊಂದಿರುವ ರೈತರಿಗೆ ಎಷ್ಟು ಹಣ ಸಿಗುತ್ತೆ, ಬೆಳೆ ಹಾನಿ ದಾಖಲಾಗಿರುವುದು ಕಡ್ಡಾಯವೇ, ಹಣ ಯಾವ ರೀತಿಯಲ್ಲಿ ಖಾತೆಗೆ ಬರಬಹುದು, ಇವೆಲ್ಲ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ. ಬರ ಪರಿಸ್ಥಿತಿಯಿಂದ ಬೆಳೆ ಹಾನಿಗೊಳಗಾದ ರೈತರಿಗೆ ಪರಿಹಾರ ನೀಡುವ ಕುರಿತು ಪ್ರತಿ ಎಕರೆಗೆ 5,000 ಎಂಬ ಮೊತ್ತದ ಬಗ್ಗೆ ಮಾಹಿತಿ ಹರಿದಾಡ್ತಾ ಇದೆ. ಒಂದು ವೇಳೆ ಸರ್ಕಾರದ ಅಧಿಕೃತ ಆದೇಶದಲ್ಲಿ ಈ ಮೊತ್ತವನ್ನು ನಿಗದಿಪಡಿಸಿದ್ರೆ ಅರ್ಹತೆ ಹೊಂದಿರುವ ರೈತರಿಗೆ ಅದರ ಅನ್ವಯ ಪರಿಹಾರ ದೊರೆಯಬಹುದು. ಆದರೆ ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಏನಪ್ಪಾ ಅಂತಂದ್ರೆ 5,000 ಎಂಬ ಮೊತ್ತ ಎಲ್ಲ ರೈತರಿಗೆ ಸ್ವಯಂಚಾಲಿತವಾಗಿ ಸಿಗುತ್ತದೆ ಎಂದು ಅರ್ಥವಲ್ಲ. ಸರ್ಕಾರದ ನಿಯಮಗಳು ಹಾಗೂ ಬೆಳೆ ಹಾನಿಯ ದಾಖಲೆ, ಅರ್ಹತೆ ಮತ್ತು ಸಂಬಂಧಪಟ್ಟ ಪ್ರದೇಶದ ಘೋಷಣೆಗಳನ್ನು ಆಧರಿಸಿಯೇ ಅಂತಿಮವಾಗಿ ಪರಿಹಾರವನ್ನು ನಿರ್ಧಾರ ಮಾಡ್ತಾರೆ. ಇನ್ನು ಎಕರೆಗೆ ಎಷ್ಟು ಪರಿಹಾರ ಸಿಗಲಿದೆ ಬನ್ನಿ ನೋಡ್ತಾ ಹೋಗೋಣ. ಉದಾಹರಣೆಗೆ ಪ್ರತಿ ಎಕರೆಗೆ 5,000 ಎಂಬ ನಿಯಮ ಅನ್ವಯಿಸುತ್ತದೆ ಎಂದು ತೆಗೆದುಕೊಂಡ್ರೆ 1 ಎಕರೆ ಇದ್ದರೆ 5,000 ಸಿಗುತ್ತೆ, 2 ಎಕರೆ ಇದ್ದರೆ 10,000, ಹಾಗೆ 3 ಎಕರೆ ಇದ್ದರೆ 15,000, 4 ಎಕರೆ ಇದ್ದರೆ 20,000 ರೂಪಾಯಿ ಪರಿಹಾರ ಸಿಗುವಂಥದ್ದು. ಹೀಗೆ ಲೆಕ್ಕನ ಹಾಕ್ಬೋದು. ಇದು ನಿಜ ಅಲ್ಲ, ಕೇವಲ ಎಕ್ಸಾಂಪಲ್ಗೆ ಮಾತ್ರ ಹೇಳಿದ್ದು. ಆದರೆ ಇದು ಸರಳ ಲೆಕ್ಕಾಚಾರದ ಉದಾಹರಣೆ ಮಾತ್ರ. ನಿಜವಾಗಿ ರೈತನಿಗೆ ಎಷ್ಟು ಪರಿಹಾರ ಸಿಗುತ್ತದೆ ಎಂಬುದು ಸರ್ಕಾರದ ಅಧಿಕೃತ ನಿಯಮಗಳು ಮತ್ತು ಅರ್ಹತೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಈ ಲೆಕ್ಕವನ್ನು ಖಚಿತ ಪಾವತಿ ಎಂದು ಪರಿಗಣಿಸಬೇಡಿ. ಯಾರಿಗೆ ಈ ಪರಿಹಾರ ಹಣ ಸಿಗಬಹುದು? ಹೌದು, ಬರ ಅಥವಾ ಮಳೆ ಕೊರತೆಯಿಂದ ಬೆಳೆ ಹಾನಿಯಾಗಿರುವ ಹಾಗೂ ಸರ್ಕಾರದ ನಿಯಮಗಳ ಪ್ರಕಾರ ಅರ್ಹರಾಗಿರುವ ರೈತರಿಗೆ ಪರಿಹಾರ ದೊರೆಯುವ ಸಾಧ್ಯತೆ ಇರುತ್ತದೆ. ಬೆಳೆ ಹಾನಿ ಸಮೀಕ್ಷೆಯಲ್ಲಿ ನಿಮ್ಮ ಜಮೀನಿನ ವಿವರ ದಾಖಲಾಗಿದೆಯಾ ಎಂಬುದನ್ನು ನೀವು ಮುಖ್ಯವಾಗಿ ಪರಿಗಣಿಸಬೇಕು. ನಿಮ್ಮ ಜಮೀನಿನ ದಾಖಲೆಗಳು ಸರಿಯಾಗಿವೆಯಾ, ಬೆಳೆ ವಿವರ ಸರಿಯಾಗಿ ದಾಖಲಾಗಿದೆಯಾ, ಬ್ಯಾಂಕ್ ಖಾತೆಯ ಮಾಹಿತಿ ಸರಿಯಾಗಿದೆಯಾ, ಇವೆಲ್ಲವನ್ನು ಕೂಡ ನೀವು ರೈತರು ಪರಿಶೀಲಿಸಿಕೊಳ್ಳುವುದು ಉತ್ತಮ. ನಿಮ್ಮ ಬೆಳೆ ಹಾನಿಯಾಗಿದ್ರೂ ಸಹ ದಾಖಲೆಗಳಲ್ಲಿ ಸಮಸ್ಯೆ ಇದ್ದರೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಹೋಗಿ ನೀವು ವಿಚಾರಿಸಿಕೊಳ್ಬೇಕು. ಇನ್ನು ಆ ಹಣ ಹೇಗೆ ಜಮಾ ಆಗುತ್ತೆ? ಅರ್ಹತೆ ಹೊಂದಿರುವ ರೈತರಿಗೆ ಸರ್ಕಾರದ ನಿಯಮಗಳ ಪ್ರಕಾರ ಪರಿಹಾರ ಹಣವನ್ನು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡುವ ವ್ಯವಸ್ಥೆ ಇರಬಹುದು. ಆದ್ದರಿಂದ ರೈತರು ತಮ್ಮ ಬ್ಯಾಂಕ್ ಖಾತೆ ಸಕ್ರಿಯವಾಗಿದೆಯಾ ಎಂದು ಒಂದ್ಸಾರಿ ಪರಿಶೀಲಿಸಿಕೊಳ್ಳಿ. ದಾಖಲೆಗಳಲ್ಲಿ ಹೆಸರು ಸರಿಯಾಗಿದೆಯಾ, ಬ್ಯಾಂಕ್ ಖಾತೆ ವಿವರ ಸರಿಯಾಗಿದೆಯಾ, ಯಾವುದೇ ತಾಂತ್ರಿಕ ಸಮಸ್ಯೆ ಇದೆಯಾ ಎಂಬುದನ್ನು ಮುಂಚಿತವಾಗಿ ನೀವು ಪರಿಶೀಲಿಸುವುದು ಉತ್ತಮ. ಇನ್ನು 5,000 ಪರಿಹಾರದ ಮಾಹಿತಿ ಕೇಳಿ ಯಾರಾದರೂ ನಿಮಗೆ ಕರೆ ಮಾಡಿ ಹಣ ಕೇಳಿದರೆ ಎಚ್ಚರವಾಗಿರಿ. ಪರಿಹಾರನ ಬಿಡುಗಡೆ ಮಾಡಲು ಮೊದಲು 500 ಅಥವಾ 1,000 ಪಾವತಿಸಿ ಎಂದು ಯಾರಾದರೂ ಕೇಳಿದರೆ ನಂಬಬೇಡಿ. OTP, ATM ಪಿನ್, ಬ್ಯಾಂಕ್ ಪಾಸ್ವರ್ಡ್ ಸೇರಿದಂತೆ ಯಾವುದೇ ಗೌಪ್ಯ ಮಾಹಿತಿಯನ್ನು ಯಾರಿಗೂ ಕೂಡ ನೀವು ನೀಡಬೇಡಿ. ಬರ ಪರಿಹಾರದ ಬಗ್ಗೆ ಮಾಹಿತಿ ಪಡೆಯಲು ಸಂಬಂಧಪಟ್ಟ ಸರ್ಕಾರಿ ಕಚೇರಿ ಅಥವಾ ಅಧಿಕೃತ ಸರ್ಕಾರಿ ಮೂಲಗಳನ್ನು ಮಾತ್ರ ನೀವು ಅಲ್ಲಿ ಅವ್ರನ್ನ ಮಾತ್ರ ವಿಚಾರಿಸ್ಕೊಳ್ಬೇಕು. ಇಲ್ಲಿ ಒಂದು ಸಣ್ಣ ವಿಷಯ ಸ್ಪಷ್ಟವಾಗಿ ಹೇಳ್ತೇನೆ. ಪ್ರತಿ ಎಕರೆಗೆ 5,000 ಎಂಬ ಮೊತ್ತದ ಬಗ್ಗೆ ಮಾಹಿತಿ ಬಂದಿದ್ದರೂ ಸಹ ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ಬೆಳೆಗಳಿಗೆ ಅದು ನಿಜವಾಗಿಯೂ ಅನ್ವಯಿಸುತ್ತದೆಯಾ ಎಂಬುದನ್ನು ಅಧಿಕೃತವಾಗಿ ಪರಿಶೀಲಿಸಿ. ಏಕೆಂದರೆ ಪರಿಹಾರ ಮೊತ್ತ, ಅರ್ಹತೆ ಮತ್ತು ಪಾವತಿ ವಿಧಾನವು ಸರ್ಕಾರದ ಆದೇಶ ಮತ್ತು ಮಾರ್ಗಸೂಚಿಗಳ ಪ್ರಕಾರ ಬದಲಾಗಬಹುದು. ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬಂದ ಮಾಹಿತಿಯನ್ನು ಮಾತ್ರ ಆಧರಿಸಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ. ಹಾಗಾದರೆ ರೈತ ಬಾಂಧವರೇ, ಪ್ರತಿ ಎಕರೆ 5,000 ಬರ ಪರಿಹಾರ ಎಂಬ ಮಾಹಿತಿ ನಿಮ್ಮ ಗಮನಕ್ಕೆ ಬಂದಿದ್ರೆ ಅದರ ಅಧಿಕೃತ ಆದೇಶ ಮತ್ತು
ನಿಮ್ಮ ಜಿಲ್ಲೆಗೆ ಅನ್ವಯಿಸುವ ನಿಯಮವನ್ನು ನೀವು ತಪ್ಪದೆ ಪರಿಶೀಲಿಸಿಕೊಳ್ಬೇಕು. ನಿಮ್ಮ ಬೆಳೆ ಹಾನಿಯ ದಾಖಲೆಗಳು ಸರಿಯಾಗಿರಲಿ, ಹಾಗೆ ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು ಒಂದ್ಸಾರಿ ಅದನ್ನು ಕೂಡ ಚೆಕ್ ಮಾಡಿಕೊಳ್ಳಿ. ಮತ್ತೆ ಯಾವುದೇ ಮಧ್ಯವರ್ತಿಗಳ ಹಣ ನೀಡಬೇಡಿ. ಕಳೆದ ಸಾಲಿಗೆ ಹೋಲಿಸಿದ್ರೆ ಈ ಬಾರಿ ರಾಜ್ಯದ ಹಲವು ಭಾಗಗಳಲ್ಲಿ ವಾಡಿಕೆಗಿಂತ ಅತ್ಯಂತ ಕಡಿಮೆ ಮಳೆಯಾಗಿದೆ. ಕರಾವಳಿ, ಮಲೆನಾಡು ಹಾಗೂ ಉತ್ತರ ಒಳನಾಡಿನ ಕೆಲವು ಪ್ರದೇಶಗಳಲ್ಲಿ ಸಾಧಾರಣ ಮಳೆ ಆಗಿದ್ದರೂ ಸಹ ಬಹುತೇಕ ಜಿಲ್ಲೆಗಳಲ್ಲಿ ತೀವ್ರ ಮಳೆ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಜಂಟಿ ಸಮೀಕ್ಷೆ ನಡೆಸಲಾಗಿದ್ದು, ತೀವ್ರ ಬರಪೀಡಿತ ಹಾಗೂ ಸಾಧಾರಣ ಬರಪೀಡಿತ ತಾಲೂಕುಗಳ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಮೊದಲ ಹಂತದ ಸಮೀಕ್ಷೆಯಲ್ಲಿ ರಾಜ್ಯದ ಸುಮಾರು 10 ರಿಂದ 15 ಜಿಲ್ಲೆಗಳ ಪ್ರಮುಖ ತಾಲೂಕುಗಳನ್ನು ಬರಪೀಡಿತ ಪಟ್ಟಿಗೆ ಸೇರಿಸಲಾಗಿದೆ. ಹಾಗಾದರೆ ಯಾವೆಲ್ಲ ಜಿಲ್ಲೆಗಳು ನೋಡ್ತಾ ಹೋಗೋಣ. ಹಾಸನ ಜಿಲ್ಲೆಯಲ್ಲಿ ಅರಕಲಗೂಡು, ಅರಸೀಕೆರೆ, ಹಾಸನ ಹಾಗೂ ಹೊಳೆನರಸೀಪುರ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೊಪ್ಪ, ನರಸೀಪುರ, ತರೀಕೆರೆ ಮತ್ತು ಅಜ್ಜಂಪುರ. ಕೊಡಗು ಜಿಲ್ಲೆಯಲ್ಲಿ ಸೋಮವಾರಪೇಟೆ, ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಡಗೋಡ ಹಾಗೂ ಯಲ್ಲಾಪುರ. ಯಾದಗಿರಿ ಜಿಲ್ಲೆಯಲ್ಲಿ ಶಹಾಪುರ. ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟೆ, ಹೂವಿನಹಡಗಲಿ, ಹಗರಿಬೊಮ್ಮನಹಳ್ಳಿ ಮತ್ತು ಹರಪನಹಳ್ಳಿ. ಎರಡನೇ ಹಂತದ ಪಟ್ಟಿ ಮತ್ತು ಹೆಚ್ಚುವರಿ ಜಿಲ್ಲೆಗಳ ಸೇರ್ಪಡೆ. ಪ್ರಸ್ತುತ ಸಿದ್ಧಗೊಂಡಿರುವ ಮೊದಲ ಪಟ್ಟಿ ಅಲ್ಲದೆ ಬಾಕಿ ಉಳಿದಿರುವ ತಾಲೂಕುಗಳಲ್ಲೂ ಕೂಡ ಸಮೀಕ್ಷೆ ಕಾರ್ಯ ಮುಂದುವರೆದಿದೆ. ಹಾವೇರಿ ಸೇರಿದಂತೆ ಇನ್ನಿತರ ಮಳೆ ಕೊರತೆ ಇರುವ ಜಿಲ್ಲೆಗಳನ್ನು ಎರಡನೇ ಹಂತದ ಪಟ್ಟಿಯಲ್ಲಿ ಸೇರಿಸುವ ಸಾಧ್ಯತೆ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಎರಡನೇ ಪಟ್ಟಿ ಕೂಡ ಅಧಿಕೃತವಾಗಿ ಹೊರಬೀಳಲಿದೆ. ರಾಜ್ಯ ಸರ್ಕಾರವು ಬರಪೀಡಿತ ಪ್ರದೇಶಗಳ ಸಮೀಕ್ಷಾ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದು, NDRF ನಿಯಮಾವಳಿಗಳ ಅನ್ವಯ ತುರ್ತು ಅನುದಾನ ಬಿಡುಗಡೆ ಮಾಡಲು ಮನವಿಯನ್ನು ಮಾಡಲಾಗಿದೆ. ಇನ್ನು ರೈತರು ಏನೆಲ್ಲ ಬೇಡಿಕೆ ಮಾಡ್ತಾ ಇದ್ದಾರೆ ಎಂಬುದನ್ನು ನೋಡೋದಾದ್ರೆ, ಮಳೆ ಇಲ್ಲದ ಬೆಳೆ ಹಾನಿ ಅನುಭವಿಸಿರುವ ರೈತರಿಗೆ ಕನಿಷ್ಠ ಪ್ರತಿ ಎಕರೆಗೆ 5,000ದಿಂದ 10,000 ವಿಶೇಷ ಆರ್ಥಿಕ ಪ್ಯಾಕೇಜ್ ಘೋಷಿಸಬೇಕೆಂದು ರೈತ ಸಂಘಟನೆಗಳು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಇನ್ನು ಸರ್ಕಾರದ ನಿಯಮಾನುಸಾರ ಹಾಗೂ ಕೇಂದ್ರದ ನೆರವಿನೊಂದಿಗೆ ಪ್ರತಿ ಎಕರೆಗೆ ಅಂದಾಜು 3,000ದಿಂದ 5,000ವರೆಗೆ ಪರಿಹಾರ ಮೊತ್ತ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುವ ಸಾಧ್ಯತೆ ಇದೆ. ಇನ್ನು ಪರಿಹಾರ ಯಾವಾಗ ಜಮಾ ಆಗಲಿದೆ? ಅಧಿಕೃತ ಮೂಲಗಳ ಪ್ರಕಾರ ಸರ್ಕಾರ ಮಟ್ಟದ ಜಿಲ್ಲಾ ಪ್ರಕ್ರಿಯೆಗಳು ಹಾಗೂ ಪರಿಶೀಲನೆಗಳು ಮುಕ್ತಾಯಗೊಂಡ ನಂತರ ಮುಂಬರುವ 1 ವಾರದ ಒಳಗಾಗಿ ಪರಿಹಾರ ಘೋಷಣೆಯಾಗಿ ಅರ್ಹ ರೈತರ ಖಾತೆಗಳಿಗೆ ಹಣ ವರ್ಗಾವಣೆ ಆಗುವ ನಿರೀಕ್ಷೆ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಾಲ ಮನ್ನಾದ ಬಗ್ಗೆ ಒಂದು ವಿಶೇಷ ಅಪ್ಡೇಟ್ ಒಂದು ಬಂದಿದೆ. ಯಾವೆಲ್ಲ ರೈತರ ಸಾಲ ಮನ್ನಾ ಆಗಲಿದೆ, ಹಾಗೆ ಈ ತಿಂಗಳ ಅಂತ್ಯದ ವೇಳೆಗೆ CM ಆದಂಥ DK ಶಿವಕುಮಾರ್ ಅವರು ಒಂದು ಮಹತ್ವದ ಸುದ್ದಿಯನ್ನು ಹೊರಬರಿಸಿದ್ದಾರೆ. ಅದು ಯಾವ ಸುದ್ದಿ ಎಂಬುದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಪಕ್ಕ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಎಲ್ಲ ರೈತರ ಗ್ರೂಪ್ಗಳಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.